ನಮ್ಮಲ್ಲಿ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ನ ಬೇರೆ ಇಡೀ ದೇಶದಲ್ಲಿ ಎಲ್ಲ ಮಕ್ಕಳು ಕರ್ನಾಟಕದ ಎಜುಕೇಶನ್ ಸಿಸ್ಟಮ್ ನ ಬೇರೆ ಎಲ್ಲ ದೇಶದಲ್ಲೂ ನಮಗೆ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಎಷ್ಟು ಆದ್ಯತೆ ಕೊಡ್ತಾರೆ ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಮಕ್ಕಳ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ. ಯಾರು ಒಂದು ದಿನಾನು ಬಿಡದೆ 8 to 10 hours ಪರಿಶ್ರಮ ಏನ್ ಆ ಮಕ್ಕಳು ಮಾಡಿರ್ತಾರೆ, ಪ್ರಯತ್ನ ಮಾಡಿರ್ತಾರೆ, ಹಿಂದೆನೆ ಇಷ್ಟು ಅವರ್ ಓದ್ಕೋಬೇಕು ಅಂತ, ಅದಕ್ಕೆ ನಾವು ಗೌರವ ಕೊಡ್ಬೇಕು ಅಂದ್ರೆ ಆ ಮಕ್ಕಳಿಗೆ ಇದೇನ್ ತುಂಬಾ ಕಷ್ಟ ಅಲ್ಲ. ಈ ಒಂದು ವ್ಯವಸ್ಥೆನ ತುಂಬಾ ಜವಾಬ್ದಾರಿಯಿಂದ ಮಾಡ್ಬೇಕು. ಬೆಳೆಯುವಂತ ವಯಸ್ಸು 18 years ಮಕ್ಕಳ ಮನಸ್ಸಿನ ಮೇಲೆ ಆಘಾತ ಮಾಡುವಂಥದ್ದು, ಗಾಯ ಮಾಡುವಂಥದ್ದು, ಅವ್ರ ಪರಿಶ್ರಮಕ್ಕೆ ಬೆಲೆ ಇಲ್ಲ ಅನ್ನೋವಂಥದ್ದು ಆ ಒಂದು ಯಾವುದೇ ಒಂದು ಸರ್ಕಾರ ಮಾಡಬಾರ್ದು. ಅವ್ರು ಬೆಳೆಯುವಂತ ವಯಸ್ಸು, ಅವರಿಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ಎಲ್ಲೋ ಹಾಸ್ಟೆಲ್ ಹೋಗಿ ಓದ್ತಾ ಇರ್ತಾರೆ, ಟ್ಯೂಷನ್ಸ್ ತಗೊಂತಾರೆ, ತಂದೆ ತಾಯಿಗೂ ಆರ್ಥಿಕವಾಗಿ ಮಕ್ಕಳನ್ನ ಪದೇ ಪದೇ ಏಕಾಗ್ರತೆಗೆ ಕೂರಿಸಿ ಅವ್ರಿಗೆ ಜವಾಬ್ದಾರಿ ಇಲ್ದೇ ಇರೋ ವಯಸ್ಸಲ್ಲಿ ಗುರುಗಳು, ತಂದೆ ತಾಯಿ ಎಲ್ಲರಿಗೂ ಒಂದ್ ಕಡೆಯಿಂದ ನೋವಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಸರ್ಕಾರದ ಆಲೋಚನೆಗಳು ಮತ್ತೆ ಉದ್ದೇಶ ಮತ್ತೆ ಪಾರದರ್ಶಕತೆ ಅಂತ ಬಂದಾಗ ಈ ಮಕ್ಕಳ ಮನಸ್ಸಿಗೆ ಆಘಾತ ಆಗಿದೆ, ನೋವಾಗಿದೆ. ಮಕ್ಕಳ ಜೀವ ಏನಿದೆ ಅದೆಲ್ಲದಕ್ಕಿಂತ ಬೆಲೆ ಬಾಳುವಂಥದ್ದು, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅದಕ್ಕೆ ಸರ್ಕಾರದ ವೈಫಲ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ವೈಫಲ್ಯತೆ ತಪ್ಪು ವಿದ್ಯಾರ್ಥಿಗಳ ಹಂತದಲ್ಲಿ ತಪ್ಪಾದಾಗ ಅದನ್ನ ಬಹಳ ತೀಕ್ಷ್ಣವಾಗಿ ವಿರೋಧ ಮಾಡಿ ಶಿಕ್ಷೆಗೆ ಅದನ್ನ ಏನ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ನಾವು ನ್ಯಾಷನಲ್ ಪಾಲಿಸಿನ ಯಾಕೆ ಒಪ್ಕೋಬೇಕು? ನಮ್ಮ ಮಕ್ಕಳು ಸಫರ್ ಆಗೋವಾಗ ನಾವ್ ಯಾಕೆ ಒಪ್ಕೋಬೇಕು? ನ್ಯಾಯ ಸಿಕ್ಕೋರ್ಗೂ ಒಪ್ಕೋಬೇಕು. ನ್ಯಾಯನೇ ಸಿಗಲ್ಲ, ಮಕ್ಕಳಿಗಿಂತ ಹೆಚ್ಚು ಏನೂ ಅಲ್ಲ, ಅವ್ರ ಪರಿಶ್ರಮಕ್ಕಿಂತ ಹೆಚ್ಚು ಇನ್ನೇನೂ ಅಲ್ಲ. ಅವ್ರಿಗೆ ಬೆಲೆ ಸಿಗ್ತಾ ಒಂದ್ ವರ್ಷ, ಇನ್ ಸ್ವಲ್ಪ ಜನ ಸೆಕೆಂಡ್ PUC ಆಗಿರೋರು ಒಂದ್ ವರ್ಷ ತಮ್ಮ ಎಜುಕೇಶನ್ ನ ಬಿಟ್ಟು ಓದ್ಕೋತಾ ಇರ್ತಾರೆ. ಅವ್ರಿಗೆಲ್ಲ ಏನ್ ನ್ಯಾಯ ಸಿಗ್ತದೆ? ಯಾವ ತರ ಅವ್ರು ನೋವು ಹೇಳ್ಕೊತಾರೆ, ತಂದೆ ತಾಯಿ ಕಷ್ಟ ಹೇಳ್ಕೊತಾರೆ? ಇದು ನ್ಯಾಯ, ಇದು ಮೋಸ. ವಿದ್ಯಾರ್ಥಿಗಳಿಗಾಗಿರುವಂತ ಅನ್ಯಾಯ. 2 ವರ್ಷನೂ ಲೀಕೇಜ್ ಆಗಿದೆ. ಸ್ವಂತ ಪರಿಶ್ರಮದ ಮೇಲೆ ನಮ್ಮಂತ ಸರ್ಕಾರಿ ಶಾಲೆ ವ್ಯವಸ್ಥೆಯಲ್ಲಿ ಓದ್ಕೊಂಡು ಹೋಗಿರುವಂತ ಮಕ್ಕಳು, ಹಾಸ್ಟೆಲ್ಗಳಲ್ಲಿ ಓದ್ಕೊಂಡಿರುವಂತವ್ರು, ತಂದೆ ತಾಯಿ ಏನೋ ಚಿಕ್ಕ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವರೆಲ್ಲ ಓದ್ತಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಮತ್ತೆ ಎಕ್ಸಾಮ್ ಅಂದ್ರೆ ಮಕ್ಕಳಿಗೆ ಆ ಒಂದು ಇದೇ ಹೊರಟೋಗುತ್ತಲ್ವ. ವಿದ್ಯಾರ್ಥಿಗಳು ಯಾವತ್ತು ಅವ್ರ ಬಗ್ಗೆ ಅವ್ರಿಗೆ ಏನು ದೃಢ ಸಂಕಲ್ಪ ಇರುತ್ತೆ, ನನ್ನ ಪರಿಶ್ರಮಕ್ಕೆ ಬೆಲೆ ಸಿಗುತ್ತೆ ಅನ್ನುವಂತ ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ವಿದ್ಯಾರ್ಥಿಗಳು ಯಾವತ್ತೂ ಧೃತಿಗೆಡ್ಕೂಡ್ದು. ಯಾವತ್ತು ಅವರು ತಮ್ಮ ತಪಸ್ಸಿಂದ ತಮ್ಮ ಸಮಯನ ಡೆಡಿಕೇಟ್ ಪ್ರತಿದಿನ ಪ್ರಯತ್ನ ಮಾಡಿ ಅವರು ಓದಿ ಇವತ್ತು ಈ ಮಟ್ಟಕ್ಕೆ ಬಂದಿರ್ತಾರೆ. ಅಷ್ಟು ಬೇಗ ಅವರು ಅಸಹಾಯಕರಾಗಬಾರ್ದು. ತಪ್ಪಾಗಿರೋದಕ್ಕೆ ಅದಕ್ಕೆ ಪ್ರತಿಭಟನೆ ಮಾಡೋಣ, ವಿರೋಧ ಮಾಡೋಣ, ತಪ್ಪಿದು ಅಂತ ಸಾರೋಣ. ಆದ್ರೆ ನೀವು ದೇಶಕ್ಕೆ ಆಸ್ತಿ. ನೀವು ಮಕ್ಕಳು ಯಾವತ್ತೂ ಆ ಆಲೋಚನೆಗಳೇ ಮಾಡ್ಕೊಡುದು. ತಂದೆ ತಾಯಿ ಕುಸಿದು ಬಿದ್ದೋಗ್ತಾರ. ಆ ಪರಿಸ್ಥಿತಿನ ತಂದೆ ತಾಯಿ ಒಂದು ಕ್ಷಣ ಕೂಡ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ಇದು ಒಂದು ಪರೀಕ್ಷೆ ಅಂತ ಹೆದರ್ಸೋಣ. ಇದು ಒಂದು ಪರೀಕ್ಷೆ, ಆದ್ರೆ ಪ್ರಾಮಾಣಿಕತೆಗೆ ಪರಿಶ್ರಮಕ್ಕೆ ನಿಮ್ಗೆ ಯಾವತ್ತಿದ್ರೂ ಬೆಲೆ ಇರುತ್ತೆ. ಅದನ್ನ ಸರಿಯಾದ ರೀತಿ ಎದುರಿಸೋಣ ಅಂತ ನಾನು ಹೇಳ್ತೀನಿ.